ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನಂತಂದರೆ, ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಕಳೆದು ಹೋಗ್ಬಿಟ್ಟು ನಂಬರ್ ಇತ್ತಂತಂದರೆ ನೀವು ಅಪ್ಡೇಟೆಡ್ ಒಂದು ಹೊಸ ಫೋಟೋ ಅಪ್ಡೇಟ್ ಇರುವಂಥ ಒಂದು ಪ್ಯಾನ್ ಕಾರ್ಡ್ ಅಂತಂದರೆ ಈ ಪ್ಯಾನ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೋದು ಈಸಿಯಾಗಿ. ಸೊ ಅದನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಏನು ಅನ್ನೋದನ್ನು ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೀವು ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಹಳೆಯ ಫೋಟೋ ಇರೋದಲ್ಲ ಆ ಫೋಟೋ ಬರುತ್ತೆ. ಬಟ್ ನಾನು ಹೇಳೋ ಈ ಮೆಥಡಲ್ಲಿ ನೀವು ಯಾವ ಫೋಟೋನ ಅಪ್ಲೋಡ್ ಮಾಡ್ತೀರಾ ನೋಡಿ, ಆ ಫೋಟೋ ಆಗ್ಬಿಟ್ಟು ಬರುತ್ತೆ. ಸೊ ಅದನ್ನು ಯಾವ ಥರ ಮಾಡೋದು ಏನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೊನೆವರೆಗೂ ನೋಡೋದನ್ನು ಮರಿಬೇಡಿ. ಸೊ ಮೊದಲಿಗೆ ರೂರಲ್ ಇ ಸರ್ವಿಸಸನ್ನು ಓಪನ್ ಮಾಡಿಕೊಂಡು ರಿಜಿಸ್ಟರ್ ಆಗಿ ಲಾಗಿನ್ ಆಗಿ. ಸೊ ಲಾಗಿನ್ ಆದ ಮೇಲೆ ನಿಮಗೆ ಫಸ್ಟು ನೀವೇನು ಮಾಡಬೇಕಪ್ಪ ಅಂತಂದರೆ ವ್ಯಾಲೆಟ್ ರೀಚಾರ್ಜ್ ಮಾಡ್ಕೋಬೇಕಾಗುತ್ತೆ. ವ್ಯಾಲೆಟ್ ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಒಂದು QR ಕೋಡ್ ಬರುತ್ತೆ. ಸೊ QR ಕೋಡ್ ಸ್ಕ್ಯಾನ್ ಮಾಡಿಬಿಟ್ಟು ಪೇಮೆಂಟ್ ಮಾಡಿ. ಒಂದು 100 ರೂಪೀಸ್ ಪೇಮೆಂಟನ್ನು ನೀವು ಮಾಡಬೇಕಾಗತ್ತೆ. ಸೊ 100 ರೂಪೀಸ್ ಪೇಮೆಂಟನ್ನು ಮಾಡಿ ಆದ ಮೇಲೆ ಇಲ್ಲಿ ನೀವು UTR ನಂಬರ್ ಬರುತ್ತೆ, ನಿಮ್ಮದು UPI ಟ್ರಾನ್ಸಾಕ್ಷನ್ ID ಅಂತ ಬರುತ್ತೆ. ಸೊ ಅದನ್ನು ನೀವೇನು ಮಾಡಿ ಅಂತಂದರೆ ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಸೊ ವೆರಿಫೈ ಆದಮೇಲೆ ನಿಮಗೆ ಅಮೌಂಟು ಇಲ್ಲಿ ಮೇಲ್ಗಡೆ ಆ್ಯಡ್ ಆಗುತ್ತೆ. ಸೊ ಅದಾದ ಮೇಲೆ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಏನಂತಂದರೆ, ಇಲ್ಲಿ ನೋಡ್ಬೋದು ಇ ಪ್ಯಾನ್ ಪ್ರಿಂಟ್ ಅಂತ ಇದೆ. ಸೊ ಈ ಪ್ಯಾನ್ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ರಿಯೇಟಿವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ರಿಯೇಟಿವ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದರೆ ಇಲ್ಲಿ ನೋಡ್ಬೋದು ನಿಮ್ಮದು ಪ್ಯಾನ್ ನಂಬರ್, ಆಧಾರ್ ನಂಬರ್, ಅದೇ ರೀತಿ ಫೋಟೋ, ಸಿಗ್ನೇಚರ್ ಅಪ್ಲೋಡ್ ಮಾಡಿ ಆದ ಮೇಲೆ ನಿಮಗೆ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಬರುತ್ತೆ, ಇಲ್ಲ ಜನರೇಟ್ ಅಂತ ಬರುತ್ತೆ. ಜನರೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಜನರೇಟ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಒಂದು 10 to 20 ಮಿನಿಟ್ಸ್ ನಿಮಗೆ ಟೈಮ್ ತೊಗೊಳುತ್ತೆ. ಸೊ ಟೈಮ್ ತೊಗೊಂಡಾದಲ್ಲಿ ಇಲ್ಲಿ ನಿಮಗೆ ಅಪ್ರೂವ್ಡ್ ಆರ್ ರಿಜೆಕ್ಟೆಡಲ್ಲಿ ಬರುತ್ತೆ. ಸೊ ಫಸ್ಟು ಅಪ್ರೂವ್ಡ್ ಮೇಲೆ ನಾನು ಕ್ಲಿಕ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ನಾನು ಇಷ್ಟು ಪ್ಯಾನ್ ಒಂದು ಏನು ಮಾಡಿದ್ದೀನಿ ಅಂತಂದರೆ ಈ ಪ್ಯಾನನ್ನು ಪ್ರಿಂಟ್ ಹಾಕ್ಕೊಂಡಿದ್ದೀನಿ. ಹೊಸ ಪ್ರಿಂಟೇ ಬಂದುಬಿಡುತ್ತೆ ನಿಮಗೆ. ಸೊ ಕೆಲವೊಂದು ಸಾರಿ ರಿಜೆಕ್ಟ್ ಕೂಡ ಆಗುತ್ತೆ. ಏನಂತಂದರೆ ಮಿಸ್ ಮ್ಯಾಚ್ ಇರುವಂಥದ್ದು ರಿಜೆಕ್ಟ್ ಆಗುತ್ತೆ. ಅಂತಂದರೆ ಅವರು ಒಂದು ಹಾಕಿರುವಂಥ ನಂಬರ್, ಆಧಾರ್ ನಂಬರ್ಗೆ ಪ್ಯಾನ್ ನಂಬರ್ ಲಿಂಕ್ ಆಗಿರಲಿಲ್ಲ ಅಂತಂದರೆ ರಿಜೆಕ್ಟೆಡ್ಲಿ ಹೋಗ್ಬಿಡುತ್ತೆ. ಸೊ ಅಪ್ರೂವ್ಡಲ್ಲಿ ಬಂತಂದರೆ ನೀವು ಇಲ್ಲಿ ಈಸಿಯಾಗಿ ಪ್ರಿಂಟ್ ಹಾಕೋಬೋದು. ಸೊ ಪ್ರಿಂಟ್ ಇಲ್ಲಿ ಕಂಪ್ಲೀಟೆಡ್ ಅಂತ ಬರುತ್ತಲ್ಲ, ಇಲ್ಲಿ ಪ್ರಿಂಟ್ ಅಂತಲೂ ಬರುತ್ತೆ, ನೀವು ಅದನ್ನು ಹಾಕೋಬೋದು. ಇಲ್ಲಾಂತಂದರೆ ಇದು ಗ್ರೀನಲ್ಲಿ ಬಂದಿರುತ್ತೆ ನಿಮಗೆ ಸ್ಟಾರ್ಟಿಂಗಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವೇನಪ್ಪ ಅಂತಂದರೆ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು, ಪ್ರಿಂಟ್ ಕೂಡ ಹಾಕೋಬೋದು, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಸೊ ಸಿಂಪಲ್ ಮೆಥಡ್ ಇದೆ, ಯಾರೆಲ್ಲ ಯೂಸ್ ಮಾಡ್ತೀರಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾಕಂತಂದರೆ ಸಿಂಪಲ್ಲಾಗಿ 20 ರೂಪೀಸಲ್ಲಿ ನಿಮ್ಮದು ಏನಪ್ಪ ಅಂತಂದರೆ ಈ ಪ್ಯಾನ್ ಜನರೇಟ್ ಆಗುತ್ತೆ. ಸೊ ಇಷ್ಟು ಇವತ್ತಿನ ವೀಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.